ಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಛಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಪದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಾಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಗೆ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಾಳೆ ಭೀಷ್ಮಾಷ್ಟಮಿ. ಆಯ್ತು, ಭೀಷ್ಮಾಷ್ಟಮಿ ನಮಗೇನು ಸಂಬಂಧ ಅನ್ಬೇಡಿ. ಭೀಷ್ಮಾಚಾರ್ಯರು ಮಾಡಿದ ಉಪಕಾರ, ಇದನ್ನು ನಾವು ಎಂದಿಗೂ 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 ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಅವರು ತಮ್ಮ ಜೀವನದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿದರು, ಅದು ನಮಗೆ ಸಂಬಂಧ ಇಲ್ಲ. ಆದರೆ ನಮಗೆ ಕೊಟ್ಟ ಜ್ಞಾನ ಪ್ರವಾಹ, ಜಗತ್ತಿನಲ್ಲಿ ಮಹತ್ವಪೂರ್ಣವಾದ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅನ್ನುವ ಬಯಕೆ ಇದ್ದರೆ ಮಹಾಭಾರತ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವದಲ್ಲಿ ಬರುವ ಭೀಷ್ಮರ ಉಪದೇಶವನ್ನು ತಪ್ಪದೆ ಒಂದು ಸಲ ಆದರೂ ಕೇಳಿ, ಓದಿ. ಆಗ ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು ಅಂತ ಅನ್ನೋದು ಗೊತ್ತಾಗ್ತದೆ. ಅಂತಹ ಜ್ಞಾನದ ಬಳುವಳಿಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ, ತ್ಯಾಗಮೂರ್ತಿ. ನಮ್ಮ ಅಪ್ಪ ಒಂದು ಹೆಣ್ಣನ್ನು ಬಯಸಿದ್ದಾನೆ. ನಮ್ಮ ಅಪ್ಪ ಉಳಿದ ಸಾಮಾನ್ಯರಂತಲ್ಲ, ನೋಡಿದ ಹೆಣ್ಣನ್ನು ಬಯಸ್ತಕ್ಕಂತಹ ಚಿಲ್ಲರೆ ಮನುಷ್ಯನಲ್ಲ. ಆರ್ಯಪುತ್ರ. ಚಂದ್ರವಂಶದಲ್ಲಿ ಬಂದ ವ್ಯಕ್ತಿ. ಯಾವ ವ್ಯಕ್ತಿ? ಈ ವಂಶದಲ್ಲಿ ಬಂದಿರತಕ್ಕಂಥ ದುಷ್ಯಂತ. ಈ ಶಕುಂತಲೆಯನ್ನು ನೋಡಿ ನನಗೆ ನನ್ನ ಮನಸ್ಸಿನಲ್ಲಿ ವಿಕೃತ ಭಾವನೆ ಹುಟ್ಟುತ್ತವೆ, ಮದುವೆ ಆಗಬೇಕು ಅಂತ ಅನಿಸ್ತದೆ. ಆಗ ಜೊತೆಗೆ ಬಂದ ಮಿತ್ರ ವಿದೂಷಕ ಹೇಳ್ತಾನೆ, ರಾಜ, ನೀನು ಕ್ಷತ್ರಿಯ, ಇವಳು ಬ್ರಾಹ್ಮಣಳು, ಕಣ್ವರ ಋಷಿಗಳ ಮಗಳು. ಹೇಗೆ ಬಯಸ್ತೀಯ? ನಿನ್ನ ಇಚ್ಛೆ ಹೇಗೆ ಪೂರ್ಣವಾಗ್ತದೆಯಾ?
ಅಂದಾಗ ದುಷ್ಯಂತ ಹೇಳಿದ ಮಾತು ಗೊತ್ತೇ, ನಾನು ಕ್ಷತ್ರಿಯ, ನನ್ನ ಮನಸ್ಸು ತಪ್ಪು ದಾರಿಗೆ ಎಂದಿಗೂ ಹೋಗೋದಿಲ್ಲ. ಯಾಕೆ? ಚಂದ್ರವಂಶದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ನಾನು ಇವಳನ್ನು ಬಯಸಿದ್ದೇನೆ ಅಂತ ತಿಳ್ಕೊಂಡಂತಂದಮೇಲೆ ಅವಳು ಬ್ರಾಹ್ಮಣಳಾಗಿರ್ಲಿಕ್ಕಿಲ್ಲ, ಅವಳು ಕ್ಷತ್ರಿಯಳೇ ಆಗಿರಬೇಕು. ಈ ಒಂದು ಭಾವಶುದ್ಧಿ, ಈ ಒಂದು ಆತ್ಮ ಪವಿತ್ರತೆಯ ಬಗ್ಗೆ ಇರತಕ್ಕಂಥ ಆತ್ಮವಿಶ್ವಾಸ ಅಂದು ದುಷ್ಯಂತನಲ್ಲಿ ನೋಡಿದರೆ ಇಂದು ಭೀಷ್ಮನಲ್ಲಿ ನೋಡ್ಲಿಕ್ಕಾಗ್ತದೆ. ನಮ್ಮ ಅಪ್ಪ ಬಯಸಿದ್ದಾನೆ, ಹಾಗಾದ್ರೆ ಇಲ್ಲಿ ಏನೋ ಒಂದು ದೇವರ ರಹಸ್ಯ ಇದೆ. ಯಾಕೆ? ನಮ್ಮಪ್ಪ ಶಾಂತತನು. ಯಾರೇ ಪೀಡಿತರು ಶಂತನು ರಾಜನ ಹತ್ತಿರ ಬಂದರೆ ಅವನೊಂದು ಎರಡು ಮಾತು ಕೇಳಿದ ನಂತರ ಅವರ ಎಲ್ಲ ಸಮಸ್ಯೆಗಳು ದೂರವಾಗಿ, ಎಲ್ಲ ಟೆನ್ಷನ್ ದೂರವಾಗಿ ಶಾಂತರಾಗಿ ಹೋಗ್ತಾ ಇದ್ರು. ಶಂತನು ಒಮ್ಮೆ ಅವರ ಬೆನ್ಮೇಲೆ ಕೈ ಆಡಿಸಿದ್ರೆ ಸಾಕು, ಅವ್ರದ್ದೆಲ್ಲ ರೋಗ ಹೋಗ್ತಿತ್ತು. ಇಂಥ ಅದ್ಭುತ ಸಾಮರ್ಥ್ಯ ಇರ್ತಕ್ಕಂಥ ಶಂತನು ಒಬ್ಬಳು ಬೆಸ್ತರ ಹುಡುಗಿಯನ್ನು ಬಯಸಿದ್ದಾನೆ, ನಾವಿಕರ ಹುಡುಗಿಯನ್ನು ಬಯಸಿದ್ದಾನೆ. ಅವಳು ನಾವಿಕರ ಮಗಳು ಆಗಲಿಕ್ಕೆ ಸಾಧ್ಯವಿಲ್ಲ. ಆ ನಂತರ ಅವಳು ನನ್ನ ತಂದೆಗೋಸ್ಕರ ಯೋಗ್ಯ ಪತ್ನಿ ಆಗ್ತಾಳೆ. ಯಾಕೆ? ನನ್ನ ಶಂತನನ ಮನಸ್ಸು ತಪ್ಪು ದಾರಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಈ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಆತ್ಮವಿಶ್ವಾಸ ಚಂದ್ರವಂಶದ ರಾಜರಿಗೆ ಇತ್ತು. ಆದರೆ ಆ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ನಾನು ಅಡ್ಡಿಯಾಗಿದ್ದೇನೆ. ಯಾಕೆ? ಆ ಹುಡುಗಿಯ ಸಾಕು ಅಪ್ಪ ಅಧಿರಥ. ನನ್ನ ಈ ಸಾಕು ಮಗಳಲ್ಲಿ ಹುಟ್ಟುವ ಮಗನೇ ರಾಜನಾಗಬೇಕು ಅಂತನ್ನುವ ಅಭಿಪ್ರಾಯ ಇದೆ. ನನಗೆ ರಾಜ್ಯವನ್ನು ತಪ್ಪಿಸಿ ಆ ಹುಟ್ಟುವ ಮಗನೇ ಕೊಡಲಿಕ್ಕೆ ನನ್ನ ಅಪ್ಪನಿಗೆ ಮನಸ್ಸಿಲ್ಲ. ಆದ್ದರಿಂದಾಗಿ ನಾನು ತ್ಯಾಗ ಮಾಡ್ತೇನೆ. ಇದಕ್ಕಂತಾರೆ ಪಿತೃಭಕ್ತಿ. ನನ್ನ ಅಪ್ಪ ಸುಖವಾಗಬೇಕಾಗಿದ್ದರೆ ನಾನು ನನ್ನ ಸುಖವನ್ನು ತ್ಯಾಗ ಮಾಡ್ತೇನೆ ಅಂತಕ್ಕಂಥ ಜನರು ನಮ್ಮ ಇತಿಹಾಸದಲ್ಲಿ ಆಗಿ ಹೋಗಿದ್ದಾರೆ. ಇಂದು ನಾವು ಅಪ್ಪ ನಿಮ್ಮನ್ನು ನೋಡ್ಕೊಳ್ಳಿಕ್ಕೆ ನನ್ನ ಹೆಂಡತಿ ಕಡೆಯಿಂದ ಆಗೋದಿಲ್ಲಂತೆ, ಅದಕ್ಕೋಸ್ಕರ ನಾವು ಬೇರೆ ಮನೆ ಮಾಡ್ತೇವೆ ಅನ್ನುವ ಇವತ್ತಿನ ಮಕ್ಕಳು. ಅಂದು ಭೀಷ್ಮ 16 ವರ್ಷದ ಹುಡುಗ ದೇವವ್ರತ, ದೇವರಾತ ಅಂತ ಕೂಡ ಹೇಳ್ತೇವೆ, ದೇವವ್ರತ, ದೇವರಾತ ಅಲ್ಲ. ಅವನು ದಾಶರಾಜನ ಹತ್ರ ಹೋಗಿ ಹೇಳ್ತಾನೆ, ನಿನ್ನ ಮಗಳನ್ನು ನಮ್ಮ ಅಪ್ಪನಿಗೆ ಮದುವೆ ಮಾಡಿಕೊಡು, ನಾನು ರಾಜ್ಯವನ್ನು ಎಂದಿಗೂ ಬಯಸೋದಿಲ್ಲ ಅಂತ ಕೊಡುತ್ತೆ. ದಾಶರಾಜ ಅಂತಾನೆ, ಈಗ ಮಾತಾಡ್ತೀನಿ, ನಾಳೆ ಮನಸ್ಸು ಚೇಂಜ್ ಮಾಡಿದರೆ ಅವನು ಹೇಳ್ತಾನೆ, ಪ್ರತಿಜ್ಞೆ ಮಾಡ್ತಾನೆ. ಪ್ರತಿಜ್ಞೆ ಮಾಡಿದ, ನಾನು ಈ ಕುರುಕುಲಕ್ಕೆ ರಾಜನಾಗುವುದಿಲ್ಲ. ಆ ರಾಜ್ಯದಲ್ಲಿ ಕೂತ್ಕೊಂಡವರ ಸೇವೆಯನ್ನು ಮಾಡ್ತಾ ರಾಜ್ಯದ ಯೋಗಕ್ಷೇಮ ನೋಡ್ಕೊಳ್ತೇನೆ ಹೊರತು ನಾನು ಪಟ್ಟಾಭಿಷಕ್ತ ರಾಜನಾಗೋದಿಲ್ಲ. ರಾಜನಿಗೆ ಇಷ್ಟರಿಂದಲೇ ತೃಪ್ತಿ ಆಗಲಿಲ್ಲ. ದಾಸರಾಜ ಹೇಳ್ದ, ನಾಳೆ ನಿನ್ನ ಮಕ್ಕಳು ಜಗಳ ತೆಗೆಯಬಹುದಲ್ಲ,
ಇವನು ಯಾಕೆ ರಾಜ್ಯದಲ್ಲಿ ಕೊಡಿಸಿದ್ದೀರಿ ಅಂತ ಹೇಳಿ ಆಗ ಅವನೊಂದು ಮಾತನ್ನು ಹೇಳ್ತಾನೆ, ಹೇಗೆ ನಾನು ರಾಜ್ಯದ ಸಿಂಹಾಸನವನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳ್ತೇನೆ, ಅದೇ ರೀತಿಯಾಗಿ ನಾನು ಮದುವೆಯೂ ಕೂಡ ಆಗೋದಿಲ್ಲ. ಎರಡು ಭೀಕರ ಪ್ರತಿಜ್ಞೆ ಮಾಡಿದ್ದರಿಂದಾಗಿ ಆ ದಿನದಿಂದ ಭೀಷ್ಮಾಚಾರ್ಯ ಅಂತ ತಿಳ್ಕೊಂಡ, ಭೀಷ್ಮ ಪ್ರತಿಜ್ಞೆ ಮಾಡಿದ್ದರಿಂದಾಗಿ ಭೀಷ್ಮಾಚಾರ್ಯ ಅಂತ ತಿಳ್ಕೊಂಡಂತೆ ಅನಿಸ್ಕೊಟ್ಟ. ಮಾಘ ಮಾಸ ಶುಕ್ಲ ಪಕ್ಷ ಅಷ್ಟಮಿ ದಿನ ಶರಪಂಜರದ ಮೇಲೆ ಮಲಗಿದ 54 ದಿನಗಳ ನಂತರ ಉತ್ತಮವಾದ ವೃತ್ತದಲ್ಲಿ ಭೀಷ್ಮಾಚಾರ್ಯರು ತಮ್ಮ ಪ್ರಾಣವನ್ನು ಬಿಡ್ತಾರೆ. ಇಂಥ ಜ್ಞಾನದ ಬಳುವಳಿಯನ್ನು ಕೊಟ್ಟವರು ನಮಗೆ ತಂದೆ ತಾಯಿ ಇದ್ದಂತೆ. ಅವರಿಗೆ ನಾವು ತರ್ಪಣ ಕೊಡಲೇಬೇಕು. ಜಗತ್ತಿನ ಉಪಕಾರಕ್ಕೋಸ್ಕರ ಪ್ರತಿಜ್ಞೆ ಮಾಡಿದ ಭೀಷ್ಮಾಚಾರ್ಯರಿಗೆ ನಾವು ನಿಜವಾಗಿಯೂ ಅವರ ಹೆಸರಿನಲ್ಲಿ ಶ್ರಾದ್ದ ಮಾಡಬೇಕು. ಯಾಕೆ? ಜ್ಞಾನಿಗಳ ಬಗ್ಗೆ ಶ್ರಾದ್ದ ಮಾಡಲು ಯಾರ್ದು ಇಲ್ಲದೆ ಇದ್ದಾಗ ಅವರ ಶ್ರಾದ್ದ ನಾನು ಮಾಡ್ತೇನೆ ಅಂತ ತಿಳ್ಕೊಂಡು ಮಾಡಿದರೆ ನನಗೆ ಅನಂತ ಪುಣ್ಯ ಬರ್ತದೆ. ಅವರಿಗೆ ಆ ಪುಣ್ಯವು ಸಿಕ್ಕವರು ಸದ್ಗತಿಯನ್ನು ಪಡೀತಾರೆ. ಇಲ್ಲ ಮತ್ತು ಶ್ರಾದ್ದ ತರ್ಪಣ ತಂದೆ ಇದ್ದವನು ಹೇಗೆ ಮಾಡಬೇಕು, ಜೀವತ್ ಪಿತೃಕರು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡಂತಾದರೆ ಒಂದು ಅನುಕೂಲತೆ ಆಗಬೇಕು. ಆ ಎಲ್ಲ ಅನುಕೂಲತೆಯನ್ನು ನಮಗೆ ಮಾಡಿಕೊಟ್ಟವರು ಭೀಷ್ಮಾಚಾರ್ಯರು. ಭೀಷ್ಮ ಪ್ರತಿಜ್ಞೆ ಮಾಡಿದ್ದರಿಂದಾಗಿ ಭೀಷ್ಮಾಚಾರ್ಯ ಅಂತ ಪ್ರಸಿದ್ಧರಾಗಿದ್ದಾರೆ. ಆದ್ದರಿಂದಾಗಿ ಇವರಿಗೆ ಇವರನ್ನು ಕುರಿತು ಶ್ರಾದ್ದ ಮಾಡಲಿಕ್ಕೆ ಅನುಕೂಲವಾಗದೇ ಇದ್ದರೆ ಒಂದು ಫೋಟೋ ಇಟ್ಕೊಂಡು ಅಥವಾ ಗಂಧದಿಂದ ಒಂದು ಪಾಟೆ ಮೇಲೆ, ಒಂದು ಸ್ಲೇಟ್ ಮೇಲೋ ಅಥವಾ ಒಂದು ಆ ಲಕ್ಷ್ಮೀ ಕಂಬದ ಮೇಲೆ ಬರೆದು ಭೀಷ್ಮಾಚಾರ್ಯನ ಆಹ್ವಾನ ಮಾಡಬೇಕು. ಇದು ಜಗತ್ತಿನ ಸೃಷ್ಟಿಗೆ ಆಧಾರ. ಯಾಕೆ? ಪರಮಾತ್ಮ ಈ ಸಪ್ತಮಿ ಒಳಗಾಗಿ ಯಾವ ದಾನ ಧರ್ಮಾದಿಗಳನ್ನು ಕೊಡ್ತಾನೆ ಅದೆಲ್ಲವೂ ಅಕ್ಷಯವಾಗ್ತದೆ. ಇದ್ದರೆ ಈ ಮಾಘ ಶುಕ್ಲ ಪಕ್ಷ ಅಷ್ಟಮಿ ದಿನ ಅವರಿಗೆ ಅರ್ಘ್ಯವನ್ನಾದರೂ ಕೊಡಬೇಕು. ಪ್ರತಿಯೊಬ್ಬರು ಅರ್ಘ್ಯವನ್ನು ಕೊಡಬೇಕು. ಅಷ್ಟಾಂ ಶಾಸ್ತ್ರ ಹೇಳ್ತದೆ, ಮಾಘ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ದಿನ ಸಲಿಲಂ ಭೀಷ್ಮವರ್ಮಣೆ, ಭೀಷ್ಮಾಚಾರ್ಯರು ಅಂತ ತಿಳ್ಕೊಂಡಂತಕ್ಕಂಥ ಅವರು ದೇವತಾ ಸನ್ನಿಧಾನವಿರುವ ಆಚಾರ್ಯರಿಗೆ ತರ್ಪಣವನ್ನಾದರೂ ಕೊಡಬೇಕು. ಅಂದರೆ ನಮಗೆ ಪಿತೃಋಣದಿಂದ ನಾವು ಮುಕ್ತರಾಗ್ತೇವೆ. ಬೇರೆ ದಾರಿಯಿಂದ ಪಿತೃಋಣವನ್ನು ದೂರ ಮಾಡಲಿಕ್ಕೆ ಬೇರೆ ದಾರಿ ಇಲ್ಲ. ಬೇಕಾಗಿದ್ದರೆ ನಮ್ಮ ಜಾತಕದಲ್ಲಿ ಬಂದ ಪಿತೃದೋಷದಿಂದ ಮುಕ್ತರಾಗಬೇಕಾಗಿದ್ದರೆ ಭೀಷ್ಮಾಷ್ಟಮಿ ದಿವಸ ಭೀಷ್ಮಾಚಾರ್ಯ ಪೂಜೆಯನ್ನು ಮಾಡಿ ತಮ್ಮ ಅಭೀಷ್ಟಗಳನ್ನು ಪೂರೈಸಿಕೊಳ್ಬೇಕು. ಪುನಃ ಹೇಳ್ತದೆ, ಮಾಘೇ ಮಾಸಿ ಸ್ಥಿತಾಷ್ಟಮ್ಯಂ, ಮಾಘ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ದಿನ
ಭೀಷ್ಮಾಚಾರ್ಯರಿಗೆ ತರ್ಪಣ ಕೊಡಬೇಕು. ಇದನ್ನು ಎಲ್ಲರೂ ಕೊಡಬೇಕು. ತಂದೆ ಇದ್ದವರು ಕೊಡಬೇಕು, ತಂದೆ ಇಲ್ಲದೆ ಇದ್ದವರು ಕೊಡಬೇಕು, ಎಲ್ಲರೂ ಕೊಡಬೇಕು. ಭೀಷ್ಮ ಶಾಂತನವ ವೀರ ಸತ್ಯವಾದಿ ಜಿತೇಂದ್ರಿಯ ಅಭಿರದ್ಭಿರ್ವಾಪ್ನೋತು ಪುತ್ರ ಪೌತ್ರೋಚಿತಾಂ ಕ್ರಿಯಾ ವೈಯಾಗ್ರಭತ್ಯ ಗೋತ್ರಾಯ ಸಾಂಕೃತ್ಯ ಪ್ರದರಾಯ ಚ ಅಪುತ್ರಾಯ ನರಾಮ್ಯೇತತ್ ಅಲಂ ಭೀಷ್ಮಾಯ ವರ್ಮಣೆ ಅಂತ ಹೇಳಿ ತರ್ಪಣವನ್ನು ಕೊಡಬೇಕು. ಸಾಂಕೃತ್ಯ ಪ್ರವರಾಯ ಚ ಅಪುತ್ರಾಯ ದದಾಮ್ಯೇತತ್ ಜಲಂ ಭೀಷ್ಮಾಯ ವರ್ಮಣೆ ಅಂತ ಹೇಳಬೇಕು. ಇದಾದ ನಂತರ ಅರ್ಘ್ಯವನ್ನು ಕೊಡಬೇಕು ಭೀಷ್ಮಾಚಾರ್ಯರಿಗೆ. ವಸೂನಾಂ ಅವತಾರಾಯ ಶಂತನೋರಾತ್ಮಜಾಯ ಚ ಅರ್ಘ್ಯಂ ದದಾಮಿ ಭೀಷ್ಮಾಯ ಆಬಾಲ ಬ್ರಹ್ಮಚಾರಿಣೆ ಅಂತ ಹೇಳಿ ಭೀಷ್ಮಾಚಾರ್ಯರಿಗೆ ನಾವು ತರ್ಪಣ ಮತ್ತು ಕೊಡಬೇಕು. ಇದನ್ನು ಪ್ರತಿಯೊಬ್ಬರ ಕರ್ತವ್ಯ. ಯಾಕೆ ನಮಗೆ ಹಿರಿಯ ಸ್ಥಾನೀಯರು, ಜಗತ್ತಿಗೆ ಪಿತಾಮಹರವರು. ಭೀಷ್ಮಾಚಾರ್ಯರಿಗೆ ಈ ಹೇಳಿದ ಮಂತ್ರಗಳಿಂದ ತಪ್ಪದೆ ಅರ್ಘ್ಯವನ್ನು ಕೊಡಬೇಕು. ಮತ್ತೊಮ್ಮೆ ನಾನು ತರ್ಪಣ ಮಂತ್ರ ಮತ್ತು ಅರ್ಘ್ಯ ಮಂತ್ರಗಳನ್ನು ಹೇಳ್ತೇನೆ. ಇವೆರಡನ್ನು ಎಲ್ಲರೂ ಕೊಡಬೇಕು. ಅಮಾಯಾಂ ಭೀಷ್ಮ ಶಾಂತನವೋ ವೀರ ಸತ್ಯವಾದಿ ಜಿತೇಂದ್ರಿಯ ಆಭಿರದ್ಭಿರ್ವಾಪ್ನೋತು ಪುತ್ರ ಪೌತ್ರೋಚಿತಾಂ ಕ್ರಿಯಾ ವೈಘ್ಯಾಗ್ರಪದ್ಯ ಗೋತ್ರಾಯ ಸಾಂಕೃತ್ಯ ಪ್ರದನಾಯ ಚ ಅಪುತ್ರಾಯ ದದಾಮ್ಯೇತತ್ ಜಲಂ ಭೀಷ್ಮಾಯ ವರ್ಮಣೆ ಅಂಥೇಳಿ ಭೀಷ್ಮಾಚಾರ್ಯರಿಗೆ ತರ್ಪಣ ಕೊಡಬೇಕು. ತರ್ಪಣ ಕೊಡಬೇಕಾದ್ರೆ ಏನು ಮಾಡಬೇಕು? ಬ್ರಹ್ಮಚಾರಿ ಆದ್ದದನ್ನು ಸವ್ಯದಿಂದಲೇ ತರ್ಪಣವನ್ನು ಕೊಡಬೇಕು. ಇನ್ನು ಅಜೀವತ್ ಪಿತೃಕರು ಯಾರಿಗೆ ಶ್ರಾದ್ದಾಧಿಕಾರ ಇದೆ ಅವರು ಅಪಸವ್ಯದಿಂದ ತರ್ಪಣ ಕೊಡಬೇಕು. ತಂದೆ ತಾಯಿ ಇದ್ದವರು ಅವರು ದೇವತೀರ್ಥದಲ್ಲಿ ತರ್ಪಣವನ್ನು ಕೊಡಬೇಕು. ಇನ್ನು ಅವರಿಗೊಂದು ಅರ್ಘ್ಯ ಕೊಡಬೇಕು. ವಸೂನಾಂ ಅವತಾರಾಯ ಶಂತನೋರಾತ್ಮರಾಯ ಚ ಶಾಂತನವೋ ವೀರ ಸತ್ಯವಾದಿ ಜಿತೇಂದ್ರಿಯ ಆಭಿರದ್ಭಿರ್ವಾಪ್ನೋತು ಪುತ್ರಪೌತ್ರೋಚಿತಾಂ ಕ್ರಿಯಾಂ ವೈಯಾಘ್ರಪದ್ಯ ಗೋತ್ರಾಯ ಸಾಂಕೃತ್ಯ ಪ್ರದರಾಯ ಚ ಅಪುತ್ರಾಯ ದದಾಮ್ಯೇತತ್ ಜಲಂ ಭೀಷ್ಮಾಯ ವರ್ಮಣೆ. ಅರ್ಘ್ಯ ವಸೂನಾಂ ಅವತಾರಾಯ ಶಂತನೋರಾತ್ಮಜಾಯ ಚ ಅರ್ಘ್ಯಂ ದದಾಮಿ ಭೀಷ್ಮಾಯ ಆಬಾಲ ಬ್ರಹ್ಮಚಾರಿಣೆ. ಅರ್ಘ್ಯಪತ್ರ ನಮ್ಮ ನೋಡಿ ಕೇಳಿಕೊಳ್ಳಿ. ವಸೂನಾಂ ಅವತಾರಾಯ ಹಂತನೋ ಶಾತ್ಮಜಾಯ ಚ ಪಶ್ಯತಾಂ ಶಾಂತನವೋ ವೀರ ಸತ್ಯವಾದಿ ಜಿತೇಂದ್ರಿಯ ಆವಿರದ್ಭಿರ್ವಾಪ್ನೋತು ಪುತ್ರಪೌತ್ರೋಚಿತಾಂ ಕ್ರಿಯಾಂ ವೈಗಾಗ್ರಪದ್ಯ ಗೋತ್ರಾಯ ಸಾಂಕೃತ್ಯ ಪ್ರದರಾಯ ಚ ಅಪುತ್ರಾಯ ದದಾಮ್ಯೇತತ್ ಜಲಂ ಭೀಷ್ಮಾಯ ವರ್ಮಣೆ. ಅರ್ಘ್ಯಮಂತ್ರ ವಸೂನಾಂ ಅವತಾರಾಯ ಶಂತನೋರಾತ್ಮಜಾಯ ಚ ಅರ್ಘ್ಯಂ ದದಾಮಿ ಭೀಷ್ಮಾಯ ಆಬಾಲ ಬ್ರಹ್ಮಚಾರಿಣೆ. ಇದನ್ನು ತಪ್ಪದೇ ಪ್ರತಿಯೊಬ್ಬರು ಅರ್ಘ್ಯ ಮತ್ತು ತರ್ಪಣವನ್ನು ಕೊಡಬೇಕು. ತಂದೆ ತಾಯಿ ಇದ್ದವರು ಸವ್ಯದಿಂದ ಬರೀ ನೀರಿನಿಂದ ತರ್ಪಣ ಕೊಡಬೇಕು. ಅನುಕೂಲತೆ ಇದ್ದವರು ಅಥವಾ ತರ್ಪಣ ತಿಲೋದಕವನ್ನು ಕೊಡಬೇಕು ತರ್ಪಣದಲ್ಲಿ ತಪ್ಪದೆ. ಇಷ್ಟು ನಾನು ಸ್ವಲ್ಪ ಇವತ್ತು ಹೇಳುವ ಪರಿಸ್ಥಿತಿ ಇಲ್ಲದೇ ಇದ್ದರೂ ಕೂಡ ನಾಳೆ ಬೆಳಗ್ಗೆ ಭೀಷ್ಮಾಷ್ಟಮಿ, ಅದರಿಂದಾಗಿ ಸ್ವಲ್ಪ ಆದರೂ ಗೊತ್ತಾಗಲಿ ಅಂತ ತಿಳ್ಕೊಂಡು ಅಂತೇಳಿ ಈ ಸಂಚಿಕೆಯನ್ನು ಕಳಿಸಿಕೊಡ್ತಾ ಇದೆ. ಇದರ ಜೊತೆಗೆ ನಿಮಗೆಲ್ಲರಿಗೂ ಆಮಂತ್ರಣ ಮಧ್ವನವಮಿಗೋಸ್ಕರ. ನಾಡಿದ್ದು ಶ್ರೀ ಮಧ್ವನವಮಿ.
ಅವರು ನಮ್ಮ ತಂದೆಯೂ ಹೌದು, ತಾಯಿಯೂ ಹೌದು, ಸರ್ವಸ್ವವೂ ಹೌದು. ದೇವರ ಹತ್ರ ಕರೆದುಕೊಂಡು ಹೋಗೋರು ಅವರೇ. ಆದ್ದರಿಂದಾಗಿ ನಾಡಿದ್ದಿನ ದಿವಸ ವಾಯುಸ್ತುತಿ ಪಾರಾಯಣ, ಈಗ ಅವರು ವಾಯುದೇವರ ಅವತಾರರು. ಆ ನಂತರ ಮಧ್ವನಾಮದ ಕೆಲವು ಮಧ್ವಾಷ್ಟಕ ಇತ್ಯಾದಿಗಳು ಬಂದಿವೆ. ಮಧ್ವಾಚಾರ್ಯನ ಸ್ತೋತ್ರ ಮಾಡತಕ್ಕಂಥ ಸ್ತೋತ್ರಗಳ ಪಠನ ಮಾಡಿ ನಾವು ಆ ಮಧ್ವಾಚಾರ್ಯರಿಗೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸಬೇಕಾದಂಥ ಸಂದರ್ಭ. ಆ ಕೃತಜ್ಞತೆಯನ್ನು ತಪ್ಪದೆ ಒಪ್ಪಿಸಬೇಕು. ಅದಕ್ಕೋಸ್ಕರ ನಮ್ಮ ವಿದ್ಯಾಪೀಠದಲ್ಲಿ ವಿರಾರದಲ್ಲಿರುವ ಆನಂದ ವಿಹಾರ ವಿದ್ಯಾಲಯದ ಸರ್ವಜ್ಞ ವಿದ್ಯಾಪೀಠದ ನಮ್ಮ ಆವರಣದಲ್ಲಿ ಅನುಭವಿ ಮಧ್ವರ ಪ್ರತಿಮೆ ಇರುವುದರಿಂದಾಗಿ ಅದಕ್ಕೆ ಪಂಚಾಮೃತ ಅಭಿಷೇಕ, ಅದಕ್ಕೆ ವಸ್ತ್ರ ಸಮರ್ಪಣೆ, ಅದಕ್ಕೆ ಆಚಾರ್ಯರಿಗೆ ನಮ್ಮ ನಮನ ರೂಪವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸುವುದು ಅನಿವಾರ್ಯವಾಗಿದೆ. ಯಾರಿಗೆ ಮಧ್ವಾಚಾರ್ಯರ ಬಗ್ಗೆ ಮಧ್ವನವಮಿ ದಿವಸ ಮಧ್ವಾಚಾರ್ಯ ಆರಾಧನೆ ಮಾಡೋದಿಲ್ಲ, ವಾಯುಸ್ತುತಿ ಪುರಸ್ಚರಣವನ್ನಾದರೂ ಮಾಡೋದಿಲ್ಲ, ಅಂಥ ವ್ಯಕ್ತಿ ಜೀವಿತ ಇದ್ದು ಕೂಡ ವ್ಯರ್ಥ. ಯಾಕೆಂದರೆ ಈ ಹರಿವಾಯು ಗುರುಗಳೇ ನಮ್ಮ ರಕ್ಷಕರಾಗಿರ್ತಾರೆ. ಆದ್ದರಿಂದಾಗಿ ಬೆಳಿಗ್ಗೆ ಬೇಗನೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ. 10 ಗಂಟೆಗೆ ಹೊತ್ತಿಗೆ ನಾವು ಆಯುಷ್ಯದಾಯಕನಾಗಿರ್ತಕ್ಕಂತಹ ಚಂದ್ರ ವರುಣರ ಪ್ರಾರ್ಥನೆ ಮಾಡೋಣ. ಅವರ ಅನುಗ್ರಹವನ್ನು ಪಡೆಯಲಿಕ್ಕೆ ಪ್ರಯತ್ನಿಸೋಣ. ಇಲ್ಲ, ನವಮಿ ದಿವಸ ತಪ್ಪದೆ ಪ್ರಾರ್ಥನೆ ಮಾಡೋಣ ಮಧ್ವಾಚಾರ್ಯರಿಗೆ ವಾಯುಸ್ತುತಿಯ ಮುಖಾಂತರ. ಆಗ ಮಾತ್ರ ನಾವು ಅವರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವಿಲ್ಲ, ಅವರು ಧಾರಣೆ ಮಾಡಬಹುದು. ಆದ್ದರಿಂದಾಗಿ ನಾಡಿದ್ದು ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭವಾಗುವ ನಮ್ಮ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಊಟ 1 ಗಂಟೆ 1:30 ಆಗ್ಬೋದು. ಪ್ರಸಾದವನ್ನು ತಪ್ಪದೆ ತೆಗೆದುಕೊಂಡು ಹೋಗಿ ಅದರ ಮಧ್ಯದಲ್ಲಿ ಮಧ್ವಾಚಾರ್ಯರ ಅಭಿಷೇಕಾದಿಗಳು ನಡೀತಾ ಇರ್ತದೆ. ಅದರಲ್ಲೂ ಭಾಗವಹಿಸಿ ಭಗವಂತ ಅನುಗ್ರಹಕ್ಕೆ ನೀವು ಪಾತ್ರ ಆಗಬೇಕು ಅಂತೇಳಿ ನಾನು ಮಾತನ್ನು ಹೇಳಿ ಮುಗಿಸ್ತಾ ಇದ್ದೇನೆ. ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.